ಸುತ್ತಮುತ್ತಲಿನವರು ಏನೋ ಒಂದೆರಡು ಮಾತು ಹೆಚ್ಚಾಡಬಹುದು, ಗಲಾಟೆ ಮಾಡಬಹುದು, ಅಥವಾ ತಮ್ಮ ಪಾಡಿಗೆ ತಾವೇನೋ ಲೌಕಿಕವಾದ ಕಾರ್ಯಗಳಲ್ಲಿ, ಹಾಳು ಹರಟೆಗಳಲ್ಲಿ ಕಾಲ ಕಳೀತಾ ಇರಬಹುದು. ತಿಂದು ಉಂಡು. ರಾಕ್ಷಸರಂತೂ ಇಲ್ಲ ಸುತ್ತಮುತ್ತಲು. ಆದರೆ ಸುತ್ತಮುತ್ತ ಅಂತಹ ಘೋರ ರಾಕ್ಷಸರ ವಾತಾವರಣದ ಮಧ್ಯದಲ್ಲಿದ್ದ ವಿಭೀಷಣ ತಾನು ಧರ್ಮವನ್ನು ಬಿಟ್ಟಿರಲಿಲ್ಲ. ಹಾಗಾದರೆ ಮನುಷ್ಯ ಮನಸ್ಸು ಮಾಡಿದರೆ ಎಂತಹ ಪ್ರಸಂಗದಲ್ಲಿಯೂ ಎಂಥವರ ಮಧ್ಯದಲ್ಲಿಯೂ ತಾನು ಧರ್ಮವನ್ನು ಆಚರಣೆ ಮಾಡಬಹುದು ಅಂತ. ವ್ಯಕ್ತಿ ತನ್ನ ವ್ಯಕ್ತಿತ್ವವನ್ನು ಹೇಗೆ ಬೆಳೆಸಿಕೊಳ್ಳಬೇಕು ಅಂದರೆ ಪರಿಸರಕ್ಕೆ ಹೊಂದಿಕೊಳ್ಳುವುದಲ್ಲ, ಪರಿಸರವನ್ನು ಬದಲಾಯಿಸುವುದು. ಎಲ್ಲರೂ ಅಧರ್ಮವನ್ನು ಮಾಡುತ್ತಾರೆ, ನಾನು ಹಾಗೇ ಇದ್ಬಿಟ್ರೆ ಆಯಿತು ಅಂತ. ಎಲ್ಲರೂ ಲಂಚವನ್ನು ತೆಗೆದುಕೊಳ್ಳುವಾಗ ನಾವು ಲಂಚವನ್ನು ತೆಗೆದುಕೊಂಡ್ರೆ ಆಯಿತು ಅಂತಂದರೆ ಇದು ಪರಿಸರಕ್ಕೆ ಹೊಂದಿಕೊಂಡದ್ದಾಯಿತು. ಆಗ ಅವನು ತನ್ನದೇ ಆದ ಶುದ್ಧವಾದ ವ್ಯಕ್ತಿತ್ವವನ್ನು, ಆದರ್ಶವನ್ನು ಪರಿಪಾಲನೆ ಮಾಡಲಿಕ್ಕಾಗೋದಿಲ್ಲ. ಅವನಿಗೆ ಅಧಃಪತನ ಆಯಿತು ಅಂತ ಅರ್ಥ. ಅದೇ ವ್ಯಕ್ತಿ ತನ್ನ ಸಂಕಲ್ಪವನ್ನೇ ಹೀಗೆ